ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲ ಎಕ್ಸಾಮ್ ಆಯ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾನು ಅಜೆಂಡಾ 4ನೇ ವೀಕ್ನ ಅಜೆಂಡಾವನ್ನು ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ಈ ಅಜೆಂಡಾ ವಿಡಿಯೋದಲ್ಲಿ ನಿಮಗೆ ಏನೇನು ಮಾಡಬೇಕಂತ ನಾನು ಡಿಸ್ಕಸ್ ಮಾಡ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಏನು ವಿಚಾರ ಅಂತಂದರೆ, ನಾನು ಥರ್ಡ್ ವೀಕ್ ಅಜೆಂಡಾದಲ್ಲಿ ನಿಮಗೇನು ಹೋಮ್ವರ್ಕ್ ಹೇಳಿದೆ ಅಂತಂದರೆ, ನೀವು ಪಾರ್ಟ್ 2 ನೀವು ಏನೇನು ವರ್ಕ್ ಮಾಡಿದ್ರಿ ಆ ಹೋಮ್ವರ್ಕನ್ನು ಮಾಡಿ ನನಗೆ ಕಳಿಸಿ ಅಂತ ನಾನು ಹೇಳಿದ್ದೆ. ಒಬ್ಬರು ಕೂಡ ನೀವು ಕಳಿಸಿಲ್ಲ. ಇದು ಏನು ಇಂಡಿಕೇಟ್ ಮಾಡುತ್ತಂದರೆ, ನಿಮ್ಮ ಕನಸಿನ ಬಗ್ಗೆ ನೀವು ಸೀರಿಯಸ್ಸೇ ಇಲ್ಲ ಅಂತ ಇಂಡಿಕೇಟ್ ಮಾಡುತ್ತೆ. ಒಂದು ಪ್ರಶ್ನೆ ಡೈಲಿ ಒಂದು ಪ್ರಶ್ನೆ ಬರೆದು ಒಂದು ಇವ್ಯಾಲ್ಯೂಯೇಷನಿಂದ ನೀವು KS ಎಕ್ಸಾಮ್ ಪಾಸ್ ಮಾಡ್ತೀನಿ ಅಂದ್ಕೊಂಡ್ರೆ ಅದು ನೀವು ಭ್ರಮೆಯಲ್ಲಿದ್ದೀರಿ. ಆ್ಯಂಡ್ ನನ್ನ ಪ್ರಕಾರ ನೀವು ಯಾರೂ ಸೀರಿಯಸ್ ಕ್ಯಾಂಡಿಡೇಟೇ ಅಲ್ಲ. ಯಾಕಂತಂದರೆ ಆ ಸೀರಿಯಸ್ ಕ್ಯಾಂಡಿಡೇಟ್ಗೆ ಆ ಲಕ್ಷಣಗಳೇ ಬೇರೆ ಇರ್ತವೆ. ಏನು ಲಕ್ಷಣಗಳಿರ್ತಾವೆ ಅಂತಂದರೆ, ಅವರು ಆ ಹೋಮ್ವರ್ಕನ್ನು ಮಾಡ್ತಾರೆ, PYQನ ಅಸೆಸ್ ಮಾಡ್ತಾರೆ, UPSC PYQನ ಅಸೆಸ್ ಮಾಡ್ತಾರೆ, KPSC PYQನ ಅಸೆಸ್ ಮಾಡ್ತಾರೆ, ಆ ನೋಟ್ಸನ್ನು ಮಾಡ್ತಾರೆ. ಆ ನೋಟ್ಸ್ ಮಾಡಿದ ಮೇಲೆ ಅದನ್ನು ಯಾವ ರೀತಿ ಇಂಪ್ರೂವ್ ಮಾಡ್ತಾರೆ ಅಂತ ಇನ್ನೊಬ್ಬರ ಜೊತೆ ಸ್ನೇಹಿತರ ಜೊತೆ ಡಿಸ್ಕಸ್ ಮಾಡ್ತಾರೆ. ನೀವು ಅದನ್ನು ಯಾವುದು ಮಾಡ್ತಾ ಇಲ್ಲ ಅಂತಂದರೆ ಯು ಆರ್ ಔಟ್ ಆಫ್ ದ ರೇಸ್ ಅಂತಲೇ ನಾನು ಹೇಳಬೇಕಾಗತ್ತೆ. ನಾನು ನೇರ ನುಡಿಯ ಮನುಷ್ಯ, ನೇರ ನುಡಿಯಲ್ಲಿ ಮಾತಾಡ್ತೇನೆ. ಆ ನೇರ ನುಡಿ ಮಾತಾಡೋಕ್ಕೆ ನನಗೇನು ಅರ್ಹತೆ ಇದೆ ಅಂತಂದರೆ, ನಾನು ಮಲ್ಟಿಪಲ್ ಸರ್ಕಾರಿ ಹುದ್ದೆಗಳನ್ನು ಬಿಟ್ಟಿದ್ದೇನೆ, ಸೆಲೆಕ್ಷನ್ ಆಗಿ ಬಿಟ್ಟಿದ್ದೇನೆ, ಜೊತೆಗೆ ಮಲ್ಟಿಪಲ್ UPSC KPSCಯನ್ನು ಬರೆದಿದ್ದೇನೆ. ಎಟ್ ದ ಸೇಮ್ ಟೈಮ್ ನಾನು ಈ ಮುಂಚೆ ಕ್ರಿಯೇಟಿವ್ ವಾಯ್ಸ್ ಅಕಾಡೆಮಿಯನ್ನು ಸ್ಥಾಪನೆ ಮಾಡಿದ್ದೆ. ಕ್ರಿಯೇಟಿವ್ ವಾಯ್ಸ್ ಅಕಾಡೆಮಿ ನಂದೇ ಇತ್ತು. ಅದನ್ನು ನನ್ನ ಸ್ನೇಹಿತನಾದ ವಿಕಾಸ್ಗೆ ನಾನು ಅದನ್ನು ಮಾರಿದ್ದೇನೆ. ಯಾಕೆ ಮಾರಿದೆ ಆ ಅಕಾಡೆಮಿ ಅಂತಂದರೆ, ಒಂದೇ ಒಂದು ಕಾರಣ, ನಾನು ಇಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿ ಬಂದಿಲ್ಲ, ನಾನು ಬಂದಿರೋದು ಆಫೀಸರ್ ಆಗೋಕ್ಕೆ. ಸೊ ನಾನು ನೋಟಿಫಿಕೇಷನ್ ಇರಲಿಲ್ಲ ಅಂತ 2 years ಗ್ಯಾಪ್ ಇತ್ತು ನೋಡಿ. ಆ ಗ್ಯಾಪಲ್ಲಿ ನಾನು ಕ್ರಿಯೇಟಿವ್ ವಾಯ್ಸ್ ಅಕಾಡೆಮಿ ಮಾಡಿದೆ. ಆ್ಯಂಡ್ ಸಕ್ಸಸ್ಫುಲ್ ಅಕಾಡೆಮಿ ಆಫ್ ಒನ್ ಆಫ್ ದ ಕರ್ನಾಟಕದಲ್ಲಿ ಇದು ಈಗ. ಅದರ ನಂತರ ಏನು ಮಾಡಿ, ಅದರ ಜೊತೆಗೆ ನಾನು ಏನು ಮಾಡ್ತಾ ಇದ್ದೆ, ಪ್ರಜಾವಾಣಿಯಲ್ಲಿ ಎಕ್ಸಾಮ್ ಮಾಸ್ಟರ್ ಮೈಂಡ್ ಅಂತ ಬರ್ತಾ ಇಲ್ಲ, ಅದರಲ್ಲಿ ನಾನು 2.5 years ಆ್ಯಸ್ ಎ ಕಂಟೆಂಟ್ ಸ್ಪೆಷಲಿಸ್ಟ್ ಅಂತ ವರ್ಕ್ ಮಾಡ್ತಾ ಇದ್ದೆ. ಆ್ಯಂಡ್ ಸ್ಪರ್ಧಾವಾಣಿ ಮ್ಯಾಗಝಿನ್ಸ್ಗೆ ಕಂಟೆಂಟ್ ಕೊಡ್ತಾ ಇದ್ದೆ. ಅಲ್ಲಿ ನನಗೆ ತಿಂಗಳಿಗೆ 1,20,000 ರಿಂದ 30,000 ರೂಪಾಯಿ ನನಗೆ ಸಂಬಳ ಬರೋದು. ಅದನ್ನು ಕೂಡ ನಾನು KS ಮುಖ್ಯ ಪರೀಕ್ಷೆಗಾಗಿಯೇ KS ಬರೀಲೇಬೇಕು ಅನ್ನೋ ಅನಿಸೋದ್ರಿಂದ ನಾನು ಬಿಟ್ಟೆ. ಸೊ ನಾನು ಏನೇ ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದರೆ, ಈಗ ಕಂಫರ್ಟೇಬಲ್ ಜಾಬ್ ಇತ್ತು, ನನ್ನದೇ ಆದ ಇನ್ಸ್ಟಿಟ್ಯೂಟ್ ಇತ್ತು, ನನ್ನದೇ ಒಂದು ರಿಕಗ್ನೈಸೇಷನ್ಸ್ ಇತ್ತು, ಎಟ್ ದ ಸೇಮ್ ಟೈಮ್ ಹ್ಯಾಂಡ್ಸಮ್ ಸ್ಯಾಲ್ರಿ ಕೂಡ ಇತ್ತು. ಆ್ಯಂಡ್ ದಟ್ ಈಸ್ ಒನ್ ಆಫ್ ದ ಟಾಪ್ ನ್ಯೂಸ್ ಪೇಪರ್ ಇನ್ ಕರ್ನಾಟಕ. ಎಲ್ಲವನ್ನು ತ್ಯಜಿಸಿ ಮತ್ತೆ ನಾನು ಪ್ರಿಲಿಮ್ಸನ್ನು ಬರೆದಿದ್ದೇನೆ 384ರಲ್ಲಿ, ಮತ್ತೆ ಮುಖ್ಯ ಪರೀಕ್ಷೆಯನ್ನು ಬರೆದಿದ್ದೇನೆ. ನಿಮ್ಮ ಜೊತೆಗೆ ಮುಂದಿನ ಪರೀಕ್ಷೆಗೆ ತಯಾರಿಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಈ 384 ಅಧಿಸೂಚನೆಯಲ್ಲಿ ಏನು ನನಗೆ ಅನುಭವ ಆಯಿತು, ಆ ಅನುಭವದ ಜೊತೆಗೆ ನಮ್ಮ ಜೊತೆಗೆ ಶಾಂತಪ್ಪ ಸರ್ ಆಗಲಿ, ಜೊತೆಗೆ ನಮ್ಮ ರಘು ತಹಸೀಲ್ದಾರ್ ಆಗಲಿ, ಮತ್ತು ಜೊತೆಗೆ PSIಗಳು 10-15 ಜನ PSIಗಳಾಗಲಿ, ನಮ್ಮದೇ ಒಂದು ಕೋರ್ ಗ್ರೂಪ್ ಇದೆ, ಒಂದು 15-20 ಜನರದು. ಆ ಕೋರ್ ಗ್ರೂಪ್ ನಾವೆಲ್ಲರೂ ಮೇನ್ಸ್ ಬರ್ತೀವಿ. ಸಾರಿ, ಅವ್ರೇನು ಮಾಡ್ತಾ ಇದ್ದೀವಿ ಅಂತಂದರೆ, ಈಗ ನಾವು ಪ್ರಿಪರೇಷನ್ಸ್ ಮಾಡ್ತಾ ಇದ್ದೀವಿ, ಡಿಸ್ಕಷನ್ ಮಾಡ್ತಾ ಇದ್ದೀವಿ, ಜೊತೆಗೆ ಎಲ್ಲರೂ ನೋಟ್ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ, ಆ್ಯಂಡ್ ಟೆಸ್ಟ್ ಸೀರೀಸನ್ನು ಬರಿತಾ ಇದ್ದೀವಿ. ಸೊ ಈ ರೀತಿ ಈ ಒಂದು ಲಕ್ಷಣಗಳು ನಿಮ್ಮ ಹತ್ರ ನಾನು ಕಾಣ್ತಾ ಇಲ್ಲ. ಅದಕ್ಕಾಗಿ ನಾನು ಅಷ್ಟು ಕಠಿಣವಾಗಿ ಮಾತಾಡಬೇಕಾಗಿದೆ ಈಗ. ಸೊ ನೀವು ಆ ದೃಷ್ಟಿಕೋನದಲ್ಲೇ ಇಲ್ಲ. ಸೊ ಹೇಗೆ ನೀವು ಪ್ರಿಪ್ರೇಷನ್ಸ್ ಮಾಡ್ತೀರಾ? ಈಗ ನಾವು ನೋಡಿ, ಈಗ ನಾನು ಏನು ಮಾಡ್ತಾ ಇದ್ದೀವಿ, ನಾವೆಲ್ಲರೂ ಈಗ UPSC ಫಿಲಿಮ್ಸ್ ಜೊತೆಗೆ ನಾವೇನು ಮಾಡ್ತಾ ಇದ್ದೀವಿ ಅಂತಾರೆ, ಈ ಪ್ರೋಗ್ರಾಮ್ಸ್ಗಳನ್ನು ಮಾಡ್ತಾ ಇದ್ದೀವಿ, ಮುಖ್ಯ ಪರೀಕ್ಷೆಗೆ ನಿಮ್ಮ ಜೊತೆ ತಯಾರಿ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ನಮ್ಮಂಥವ್ರ ಜೊತೆ ನೀವು ಫೈಟ್ ಮಾಡಬೇಕು. ನಮ್ಮಂಥವ್ರ ಜೊತೆ ನೀವು ಫೈಟ್ ಮಾಡಬೇಕಂದ್ರೆ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು, ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಸೊ ಆ ನಮ್ಮ ಆದಂತಹ 384ರಲ್ಲಿ ಆದಂಥ ಅನುಭವವನ್ನು ನಿಮಗೆ ಮಾಡಿ ಒಂದು 1,200 ಜನರನ್ನು ಒಂದು ತಂಡವನ್ನು ಕಟ್ಟಿಕೊಳ್ಳಬೇಕೆಂಬ ಉದ್ದೇಶದಿಂದ ನಾವು ಈ ವಿರಾಟ್ 800+ ಎಂಬ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೀವಿ. ನಮ್ಮ ವಿರಾಟ್ 800 ಕಾರ್ಯಕ್ರಮದಲ್ಲಿ ಯಾರೂ 153 ಜನ ನೀವು ಇದ್ದೀರಿ, 155 ಜನ ನೀವೆಲ್ಲರೂ ಜಾಯ್ನ್ ಆಗಬೇಕು ಈ ಪ್ರೋಗ್ರಾಮ್ಗೆ. ಮಿನಿಮಲ್ ರೇಟ್ ಇಟ್ಟಿದ್ದೀವಿ. ಯಾಕಂತಂದರೆ ನಿಮಗೆ ಅಫೋರ್ಡೆಬಲ್ ಬೇಕು, ಸ್ಟೂಡೆಂಟ್ ಕಮ್ಯುನಿಟಿಗೆ ಬರ್ಡನ್ ಆಗಬಾರ್ದು. ಆ ಹಿನ್ನೆಲೆಯಲ್ಲಿ ನಾವೇನು ಮಾಡ್ಕೊಂಡಿದ್ದೀವಿ, ಈ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದು. ಇಟ್ ಈಸ್ ನಾಟ್ ಎ ಮಾನಿಟರಿ, ನಾವೇನು ಬಿಸ್ನೆಸ್ ಮಾಡಬೇಕಂತ ಇದನ್ನು ಮಾಡ್ತಾ ಇಲ್ಲ. ನಿಮ್ಮ ವಿದ್ಯಾರ್ಥಿಗಳನ್ನು ಹಾನೆಸ್ಟಾಗಿ ಅವರಿಗೆ ತಯಾರಿಯಲ್ಲಿ ಹೆಲ್ಪ್ ಮಾಡೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಯಾರು ನೀವು ಹಾನೆಸ್ಟಾಗಿ ಪ್ರಿಪ್ರೇಷನ್ ಮಾಡೋದಿಲ್ಲ, ಅವರು ಇಂಗ್ಲೀಷ್ ಮೀಡಿಯಮ್ ಇರಲಿ, ಕನ್ನಡ ಮೀಡಿಯಮ್ ಇರಲಿ, ಈ ಪ್ರೋಗ್ರಾಮ್ ಎರಡೂ ಮಾಧ್ಯಮದವರಿಗಿದೆ. ಯಾರು ಹಾನೆಸ್ಟಾಗಿ ಯಾರು ನೀವು ತಯಾರಿ ಮಾಡೋದಿಲ್ಲ, ನಿಮ್ಮ ಕನಸಿನ ಬಗ್ಗೆ ನಿಮಗೆ ಸೀರಿಯಸ್ನೆಸ್ ಇಲ್ಲ ಅಂದರೆ ಪ್ಲೀಸ್ ನಮ್ಮ ಗ್ರೂಪಿಂದ ಎಕ್ಸಿಟ್ ಆಗಿ. ನಾನು ರಿಕ್ವೆಸ್ಟ್ ಮಾಡಿ ಹೇಳ್ತೇನೆ, ನಿಮ್ಮ ಅವಶ್ಯಕತೆ ನಮಗೆ ಇಲ್ಲ. ನನಗೆ ನಿಮ್ಮ ಗ್ರೂಪಲ್ಲಿ ಇಟ್ಟುಕೊಂಡು ನಾನು ನಿಮಗೆ ಪೂಜೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಪ್ಲೀಸ್ ನೀವು ನಮ್ಮ ಗ್ರೂಪಿಂದ ತೊಲಗಬೇಕು, ನೀವು ಅವಶ್ಯಕತೆ ಇಲ್ಲ ಇದರಿಂದ. ಯಾಕಂದರೆ ಐ ವಾಂಟ್ ಸೀರಿಯಸ್ ಪೀಪಲ್ ಇನ್ ಮೈ ಗ್ರೂಪ್. ಆ್ಯಂಡ್ ನಾನು ನಮ್ಮ ಮೇನ್ಸ್ ಗ್ರೂಪ್ KS 25-26 ಗ್ರೂಪಲ್ಲಿ ಕೂಡ
ಒಂದು ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳ ಕ್ವಶನ್ ಪೇಪರ್ಸು, ಮಟೀರಿಯಲ್ಲು ಆ್ಯಂಡ್ ಎಕ್ಯುರೇಟ್ ಇನ್ಫಾರ್ಮೇಷನ್ಸ್ ಬಿಟ್ಟರೆ ಆ್ಯಂಡ್ ಪೇಪರ್ ಕಟ್ಟಿಂಗ್ಸ್ ಆ್ಯಂಡ್ ನಿಮಗೆ ಉಪಯೋಗವಂಥ ಮಾಹಿತಿಯನ್ನು ಬಿಟ್ಟರೆ ಒಂದು ಪದನೂ ಕೂಡ ನಾವೇನು ಮಾಡೋದಿಲ್ಲ ಅಂದರೆ ಬೇರೆದಲ್ಲಿ ಹಾಕುವ ಪ್ರಯತ್ನ ಮಾಡೋದಿಲ್ಲ. ಬೇರೆ ಬೇರೆದು ಪ್ರಮೋಷನ್ ಹಾಕ್ತೀವಿ, ಯಾಕೆ ಎಲ್ಲರೂ ಸೀನಿಯರ್ಸ್ ಇರ್ತಾರೆ, ಎಲ್ಲ ಬೇರೆ ಬೇರೆ ಇನ್ಸ್ಟಿಟ್ಯೂಟಲ್ಲಿ ಪಾಠ ಮಾಡೋರ್ತಾರೆ, ಆಫೀಸರ್ಸ್ ಪರಿಚಯ ಇರ್ತಾರೆ, ಅವ್ರು ಹೇಳಿದಾಗ ನಾವು ಡಿನೈನ್ ಮಾಡೋಕ್ಕಾಗಲ್ಲ. ಸೊ ಅದನ್ನೊಂದು ಹಾಕಿದ್ ಬಿಟ್ಟರೆ ನಾವು ಬೇರೆ ಯಾವುದು ಹಾಕೋಕ್ಕೆ ಹೋಗಲ್ಲ. ಸೊ ನಾನು ನಿಮ್ಗೆ ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ, ನೀವು ನಿಜವಾದ ಸ್ಪರ್ಧಾರ್ಥಿಗಳಾಗಿದ್ದರೆ ನೀವು ಎಲ್ಲ 150 ಜನ ಏನಿದ್ರಿ, ನೀವು ನಾಳೆನೇ ಏನು ಮಾಡಬೇಕಂದ್ರೆ ಎಲ್ಲ ಸಬ್ಸ್ಕ್ರಿಪ್ಷನ್ ತೊಗೋಬೇಕು. ನೀವು ಸಬ್ಸ್ಕ್ರಿಪ್ಷನ್ ತೊಗೊಂಡು ಸರ್ ನಮಗೇನು ಮಾಡಿವಿ ಅಂದರೆ ನಾವು ಗೈಡ್ ಮಾಡಿ ನಾವು ರಾತ್ರಿ ಹಗಲು ದುಡಿತೇವೆ ಅಂದ್ಬಿಟ್ಟು ನೀವು ದುಡಿಯೋಕೆ ರೆಡಿ ಇರಬೇಕು. ಇಲ್ಲಾಂದರೆ ನಾನು ಇನ್ನೊಂದು ಸರ್ ರಿಕ್ವೆಸ್ಟ್ ಮಾಡ್ತೇನೆ, ನಮ್ಮ ಗ್ರೂಪಿಂದ ಪ್ಲೀಸ್ ಎಕ್ಸಿಟ್ ಆಗಿ. ಓಕೆ, ನಾನು ಹಿಂಗೆ ಹೇಳ್ತೇನೆ ಅಂತ ಭಾವಿಸ್ಕೊಳ್ಳಿ, ತಪ್ಪಾಗಿ ಭಾವಿಸ್ಕೊಡಿ. ಯಾಕಂದರೆ ಅವಶ್ಯಕತೆ ಇಲ್ಲ. ಅನ್ನೆಸೆಸರಿ ನಮ್ಮದು ಟೈಮ್ ವೇಸ್ಟ್ ಹಾಕಿ ನಿಮ್ಮದು ಟೈಮ್ ವೇಸ್ಟ್ ಹಾಕ್ರಿ, ಹೌದಾ? ಸೊ ನೀವೇನು ಮಾಡಿ ಅಂತ ಭಾವಿಸ್ಕೊಳ್ತೇನೆ. ನನ್ನ ಮನಸ್ಸಿನ ಭಾವನೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದು ಯಾರ ಸಾಧಕರಿದ್ದಾರೆ, ಯಾವ ಅಚೀವ್ಮೆಂಟ್ ಮಾಡ್ತಾನೆ ಅವಂದೇ ಜಗತ್ತಿದೆ, ಹೌದಾ? ನಮ್ಮಂಥ ಕುರಿಗಳದು ನನ್ನ ಮಗ ಕೇಳಂಗಿಲ್ಲ ಇಲ್ಲಿ. ಸೊ ಇದನ್ನು ನನ್ನ ಭಾವನೆ ನೀವು ಅರ್ಥ ಮಾಡ್ಕೊಡಿ ಅಂತ ನಾನು ಭಾವಿಸ್ಕೊಳ್ತೇನೆ. ನೀಟಾಗಿ ಮಾಡಿ. ಓಕೆ, ಸ್ವಲ್ಪ ಒಂದು 5-6 ನಿಮಿಷ ನಿಮ್ಗೇನು ಮಾಡಿದ್ದೀನಿ ಅಂದರೆ ನೀವು ಸೀರಿಯಸ್ ಆಗಿ ಅಂತ ಹೇಳ್ಕೊಳ್ಳೋ ಪ್ರಯತ್ನ ಮಾಡ್ಕೊಂಡಿನಿ. ಈಗ ಅಜೆಂಡಾ 4 ಟಾಪಿಕ್ಸ್ಗೆ ಅಜೆಂಡಾ 4ನೇ ವೀಕ್ನ ಅಜೆಂಡಾಗೆ ನಾನು ಈಗ ಬರ್ತೇನೆ. ಓಕೆ, ಫಸ್ಟ್ ನೋಡಿ ಇಲ್ಲಿ ಏನಿದೆ, ಕಾನೂನಾತ್ಮಕ ಅಧಿಕಾರಗಳ ಹಂಚಿಕೆ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಆಡಳಿತಾತ್ಮಕ ಮತ್ತು ಆರ್ಥಿಕ ಸಂಬಂಧಗಳು, ಸಂವಿಧಾನಿಕ ಸಂಸ್ಥೆಗಳ ಅಧಿಕಾರ ಮತ್ತು ಪ್ರಕಾರಗಳು, ರಾಜ್ಯಪಾಲರ ಅಧಿಕಾರಗಳು ಮತ್ತು ಪ್ರಕಾರಗಳು, ಮಂತ್ರಿ ಪರಿಷತ್ತು, ಸಚಿವ ಸಂಪುಟ, ನ್ಯಾಯಿಕ ಪರಿಹಾರಗಳು. ಇಷ್ಟು ನಿಮಗೆ ನೆಕ್ಸ್ಟ್ ವೀಕಲ್ಲಿ ನಿಮಗೆ ಸಿಲೆಬಸ್ಗಿದೆ. ಓಕೆ, ಇದರಲ್ಲಿ ನೋಡಿ, ಇದನ್ನು ನಾನು ಡಿಕೋಡ್ ಮಾಡುವ ಪ್ರಯತ್ನವನ್ನು ಮಾಡಿಕೊಂಡಿದ್ದೇನೆ. ಹೆಂಗೆ ಡಿಕೋಡ್ ಮಾಡ್ತೀನಿ ಅದರ ತಕ್ಕಂತೆ ನೀವು ಪ್ರಿಪರೇಷನ್ ಮಾಡಬೇಕು. ಈ ಸಿಲೆಬಸ್ ಮೇಲೆ ನೀವು ಫಸ್ಟ್ ವರ್ಕ್ ಏನು ಮಾಡಬೇಕು ಗೊತ್ತಾ? ಫಸ್ಟ್ ವರ್ಕು ಈಗ 2014, 15 ಮತ್ತು 20 + 25 ಈ 4ರಲ್ಲಿ ಏನು ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ ಅದನ್ನು ನೀವು ಫಸ್ಟು ಲಿಸ್ಟ್ ಔಟ್ ಮಾಡಿ. ಸೆಕೆಂಡ್, UPSCಯಲ್ಲಿ 2013ನಿಂದ ಇಲ್ಲಿವರೆಗೆ 2024ವರೆಗೆ ಏನು ಮಾಡ್ಕೊಳ್ಳೋದನ್ನೇನು ಲಿಸ್ಟ್ ಔಟ್ ಮಾಡಿ. ಇದನ್ನು ಲಿಸ್ಟ್ ಔಟ್ ಮಾಡಿ ಹೋಮ್ವರ್ಕ್ ಮಾಡಿ ನೀವು PDF ಕಳಿಸ್ಬೇಕು. ಆವಾಗ ನೀವು 150 ಜನ ನೀವೇನಿದ್ರೆ ಸೀರಿಯಸ್ ಇದ್ದೀರಿ ಅಂತ ನಾನು ಭಾವಿಸ್ಕೊಳ್ತೇನೆ. ಇಲ್ಲಾಂದರೆ ನಿಮ್ಮ ಜೀವನದ ಬಗ್ಗೆ ನೀವು ಸೀರಿಯಸ್ ಇಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. ಓಕೆ, ಇದು ಒಂದೇ ನೀವು ಹೋಮ್ವರ್ಕ್. ಇದು 2-3 ಡೇಸಲ್ಲಿ ನನಗೆ ಬೇಕಾದರೆ ಬೇಕಷ್ಟೇ, ಅದರ್ವೈಸ್ ಕಿಕ್ಔಟ್ ಮಾಡ್ತೀನಿ, ಡೌಟೇ ಇಲ್ಲ ಅದರಲ್ಲಿ. ಓಕೆ, ಹೋಗಲಿ ಅಂತ ಸ್ವಲ್ಪ ನಾನು ಗ್ಯಾಪ್ ಬಿಟ್ಟಿದ್ದೆ, ಬಟ್ ಐ ವಿಲ್ 100% ಕಿಕ್ಔಟ್, ನೋ ಡೌಟ್. ಓಕೆ, ಈ ಹೋಮ್ವರ್ಕ್ ನನಗೆ ಬೇಕೇ ಬೇಕು. ಒಂದೇದು. ಎರಡನೇ ಅಂಶ ನೋಡಿ, ಇದ್ರ ಮೇಲೆ ಈಗ ನಾನೇನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ಕ್ವಶನ್ಗಳೇನು ಮಾಡ್ತೀವಿ ಆ್ಯಂಡ್ ಅದರ ನೆಕ್ಸ್ಟ್ ನೀವೇನು ವರ್ಕ್ ಮಾಡಬೇಕು ಅನ್ನೋದು ಹೇಳುವ ಪ್ರಯತ್ನವನ್ನು ಮಾಡ್ತೀನಿ. ಓಕೆ, ನೆಕ್ಸ್ಟ್ ನೋಡಿ, ಫಸ್ಟ್ ಸಿಲೆಬಸ್ಸಲ್ಲಿ ಏನಿದೆ ನಿಮಗೆ, ಶಾಸನೀಯ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಂಬಂಧಗಳು. ಏನೇನು ಸಂಬಂಧಗಳದಾವೆ ನೋಡಿ, ಶಾಸನೀಯ ಸಂಬಂಧಗಳು, ಆ ಶಾಸನೀಯ ಸಂಬಂಧಗಳ ಸಂವಿಧಾನಿಕ ಪ್ರಾವಧಾನ, ಆ ಶಾಸನೀಯ ಸಂಬಂಧಗಳ ಮಹತ್ವ, ಆ ಶಾಸನೀಯ ಸಂಬಂಧಗಳ ಸವಾಲುಗಳು ಮತ್ತು ಆ ಪರಿಹಾರಗಳು. ಶಾಸನೀಯ ಸಂಬಂಧಕ್ಕೆ ಈ ಸವಾಲುಗಳಿಗೆ ಪರಿಹಾರಗಳು. ಇದು ಈ ಎಲ್ಲವೂ ಏನು ಮಾಡಬೇಕಂದ್ರೆ ನೀವು ಒಂದು ನೋಟ್ಸನ್ನು ಮಾಡಬೇಕು. ಈ ಪರಿಹಾರದಲ್ಲಿ ಏನು ಮಾಡಬೇಕಂತಂದರೆ ಇದು ನೆಕ್ಸ್ಟ್ ಬರ್ತೀನಿ. ಕಾರ್ಯಾಂಗೀಯ ಸಂಬಂಧಗಳು, ಆ ಕಾರ್ಯಾಂಗೀಯ ಸಂಬಂಧಗಳ ಸಂವಿಧಾನಿಕ ಪ್ರಾವಧಾನ, ಅದರ ಮಹತ್ವ, ಅದರ ಸವಾಲುಗಳು ಮತ್ತು ಪರಿಹಾರಗಳು. ಅಟ್ ದ ಸೇಮ್ ಟೈಮ್ ಆರ್ಥಿಕ ಸಂಬಂಧಗಳು, ಅದರ ಸಂವಿಧಾನಿಕ ಪ್ರಾವಧಾನಗಳು, ಅದರ ಮಹತ್ವ, ಅದರ ಸವಾಲುಗಳು ಮತ್ತು ಅದರ ಪರಿಹಾರಗಳು. ಈ 3 ಅಂಶಗಳನ್ನು ನೀವು ಬೇಸಿಕ್ ಆಗಿ ಪ್ರಿಪರೇಷನ್ ಮಾಡಬೇಕು. ಈ ಪರಿಹಾರದಲ್ಲಿ ಏನೇನು ಅಧ್ಯಯನ ಮಾಡಬೇಕಂದ್ರೆ, ಈ ಕೇಂದ್ರ ಮತ್ತು ರಾಜ್ಯಗಳ ಶಾಸಕಾಂಗೀಯ, ಕಾರ್ಯಾಂಗೀಯ, ಆರ್ಥಿಕ ಸಂಬಂಧಗಳನ್ನು ಸುಧಾರಿಸುವಲ್ಲಿ ಯಾವ್ಯಾವ ಕಾನೂನಾತ್ಮಕ ಪರಿಹಾರಗಳೇನದವೆ, ಕಾನೂನಾತ್ಮಕ ನಿಯಮಗಳೇನದವೆ, ಬೇರೆ ಬೇರೆ ಮಾದರಿಗಳೇನದವೆ, ಜೊತೆಗೆ ಅಂತಾರಾಷ್ಟ್ರೀಯ ಕಾನೂನು ಏನು ಹೇಳುತ್ತೆ, ವಿವಿಧ ಆಯೋಗಗಳನ್ನು ನಾವೇನು ಮಾಡ್ಕೊಂಡಿವಿ ಅಂದರೆ ರಚನೆ ಮಾಡ್ಕೊಂಡಿವಿ, ಆಯೋಗಗಳೇನು ಹೇಳ್ತವೆ, ವಿವಿಧ ವರದಿಗಳೇನು ಹೇಳ್ತವೆ, ವರದಿಗಳು ಮತ್ತು ಸುಪ್ರೀಂ ಕೋರ್ಟ್ನ ತೀರ್ಪುಗಳು. ನೀವೊಂದು ಯಾವುದೇ ಒಂದು ಶಾಸನಾತ್ಮಕ ಸಂಬಂಧಕ್ಕೆ ಸವಾಲುಗಳಿಗೆ ನೀವು ಪರಿಹಾರ ಕೊಡಬೇಕಾದ್ರೆ ಎಲ್ಲವನ್ನ ನೀವು ಪ್ರಿಪರೇಷನ್ ಮಾಡಬೇಕು. ಕಾರ್ಯಾಂಗೀಯ ಸವಾಲಿಗೆ ಪರಿಹಾರ ಕೊಡಬೇಕು, ಇವೆಲ್ಲವನ್ನು ಅಧ್ಯಯನ ಮಾಡಬೇಕು. ಆರ್ಥಿಕ ಪರಿಹಾರಗಳೇ ಇದನ್ನು ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ಆರ್ಥಿಕ ಸವಾಲುಗಳಿಗೆ ಸಮಾಧಾನ ಕೊಡುವ ಯಾವ ಹಣಕಾಸಿನ ಆಯೋಗ, ಎಲೆಕ್ಷನ್ ಏನು ಗೊತ್ತಾ, ಫೈನಾನ್ಸ್ ಕಮಿಷನ್ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾಗತ್ತೆ. ಜೊತೆ ಕಾರ್ಯಾಂಗಿ ಅಂದಾಗ ನಾವು ಪೂಂಜಿ ಕಮಿಷನ್ಸ್ ಬಗ್ಗೆ ಅಥವಾ ಸರ್ಕಾರಿಯ ಕಮಿಷನ್ ಅಥವಾ ಪೂಂಜಿ ಕಮಿಷನ್ಸ್
ಕ್ವಶನ್ಸ್ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾಗತ್ತೆ. ಜೊತೆಗೆ ಶಾಸನೀಯ ಅಂದಾಗ ಈಗ ನಮ್ಮ ನೋಡ್ರಿ ಈ ಪಾರ್ಲಿಮೆಂಟ್ರಿ ಕಮಿಟಿ ಇದು ಅಫೇರ್ಸ್ ಇರ್ತಾವೆ ನೋಡಿ. ಈಗ ಪ್ಯಾಕ್ ನಮ್ಮ ಕಮಿಟೀಸ್ ಇದಾವೆ, ಪಾರ್ಲಿಮೆಂಟ್ರಿ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್, ಪಾರ್ಲಿಮೆಂಟ್ರಿ ಕಮಿಟಿ ಆನ್ ಪಾರ್ಲಿಮೆಂಟ್ರಿ ಅಫೇರ್ಸ್, ಇವೆಲ್ಲ ಈ ಕಮಿಟಿಗಳು ಶಾಸನ ರಚನೆ ಮಾಡೋಕ್ಕೇನು ಇದು ಕೊಡ್ತಾವೆ ನೋಡಿ. ಮತ್ತು ನಮ್ಮಲ್ಲಿ ಲಾ ರಿಪೋರ್ಟ್ಸ್ ಕೊಡ್ತಾವೆ. ಲಾ ರಿಪೋರ್ಟ್ಸ್ ಕೊಡುತ್ತೆ ನೋಡಿ, 24th ಲಾ ಕಮಿಷನ್ಸ್, 23 ಲಾ ಕಮಿಷನ್ಸ್, ಅವುಗಳ ಏನು ಗೊತ್ತಾ ಪರಿಹಾರಗಳನ್ನು ಇವೆಲ್ಲವನ್ನ ನೀವು ಏನು ಮಾಡಬೇಕಂದ್ರೆ ಅಧ್ಯಯನ ಮಾಡಬೇಕಾಗತ್ತೆ. ಇದು ಒನ್ ಪಾರ್ಟ್ ಆಫ್ ದ ಸ್ಟೋರಿ. ಇದು ನೆಕ್ಸ್ಟು ಇನ್ನೇನು ಕೇಳಿದಾನೆ ಅಂದರೆ ನಿಮಗಿಲ್ಲಿ ಇಲ್ಲಿ ನೋಡಿ, ನೆಕ್ಸ್ಟ್ ಏನು ಗೊತ್ತಾ ಸಂವಿಧಾನಿಕ ಸಂಸ್ಥೆಗಳ ಅಧಿಕಾರ ಮತ್ತು ಪ್ರಕಾರಗಳು. ಇದನ್ನು ನಿಮ್ಗೆ ಏನು ಕೊಟ್ಟು ಇದನ್ನು ನಾನು ಇಲ್ಲಿ ಯಾಕೆ ನಾನು ಡಿಸ್ಕಸ್ ಮಾಡ್ತಾ ಇಲ್ಲ ಅಂತಂದರೆ ಆಲ್ರೆಡಿ ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ಸಂವಿಧಾನಿಕ ಸಂಸ್ಥೆಗಳು ಮತ್ತು ಅದರ ಪ್ರಕಾರಗಳು ಮತ್ತು ಅದರ ನೆಕ್ಸ್ಟ್ ನಮಗೆ ಬರ್ತವೆ, ಸಿಲೆಬಸ್ ರಿಪೀಟ್ ಆಗುತ್ತೆ. ಈ ಸಂವಿಧಾನಿಕ ಸಂಸ್ಥೆಗಳ ಅಧಿಕಾರ ಮತ್ತು ಕಾರ್ಯಗಳು ಮತ್ತೆ ಕೆಳಗೆ ನೋಡ್ತೀವಿ. ಈ ಭಾರತದ ಕಲ್ಯಾಣದ 6ನೇ ಚಾಪ್ಟರ್ ನೋಡಿ ಎಲ್ಲ ಲಿಸ್ಟ್ಗಳನ್ನು ನಾವೇನೋ ಸಂವಿಧಾನಿಕ ಆಯೋಗಗಳು ಮತ್ತು ನಾನ್ ಕಾನ್ಸ್ಟಿಟ್ಯೂಷನ್ ಬಾಡೀಸ್ಗಳ ಬಗ್ಗೆ ಇಲ್ಲಿ ಮತ್ತೆ ಡಿಸ್ಕಸ್ ಮಾಡ್ತೀವಿ. ಅಲ್ಲಿ ರಿಪೀಟ್ ಆಗುತ್ತೆ ಸಿಲೆಬಸ್, ಅದನ್ನು ಸ್ಕಿಪ್ ಮಾಡಿ ನೀವು, ಯಾಕಂದರೆ ಮುಂದದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ನೀವೇನು ಮಾಡಬೇಕಂತಂದರೆ ಈ ಎಲ್ಲ ಶಾಸನೀಯ ಅಧಿಕಾರ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾಗತ್ತೆ. ಸೊ ಇದೇ ರೀತಿ ಕ್ವಶನ್ಸ್ಗಳನ್ನು PYQ ರೆಫರ್ ಮಾಡಿ ನಾವು ಕ್ವಶನ್ ಪೇಪರನ್ನು ಮಾಡ್ತೀವಿ. ಒಂದೇದು. ನೆಕ್ಸ್ಟ್ ನೋಡಿ ಈ ರಾಜ್ಯಪಾಲರ ಅಧಿಕಾರ ಮತ್ತು ಪ್ರಕಾರಗಳ ಬಗ್ಗೆ. ಇದು ಸೆಕೆಂಡ್ ಟಾಪಿಕ್, ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ ಇದೆ. 100% ನೀವು ಮೇನ್ಸ್ ಕ್ವಶನನ್ನು ರಾಜ್ಯಪಾಲ ಅಧಿಕಾರ ಮತ್ತು ಪ್ರಕಾರಗಳಿಲ್ಲದೆ ನಿಮ್ಮ ಕ್ವಶನ್ ಪೇಪರ್ ಇಲ್ಲ, ಮುಂದಿಂದು ಹಿಂದೂ ಇಲ್ಲ, ಮುಂದೂ ಇರಲ್ಲ. ಯಾಕಂದರೆ ಅದು ಕಾಂಟ್ರವರ್ಷಿಯಲ್ ಟಾಪಿಕ್, ಅದು ದೇರ್ ವಿಲ್ ಆಲ್ವೇಸ್ ಬಿ ಕ್ವಶನ್ಸ್ ಇರ್ತಾವಲ್ಲಿ. ಓಕೆನಾ? ಇಲ್ಲಿ ಏನು ನೀವು ಮಾಡಬೇಕಾಗತ್ತಂದ್ರೆ ಇಲ್ಲಿ ಏನು ಮಾಡಬೇಕಾಗ ರಾಜ್ಯಪಾಲರ ಹುದ್ದೆಯ ಬಗ್ಗೆನೇ ಫಸ್ಟ್ ನೀವು ಮಾತಾಡಬೇಕು. ರಾಜ್ಯಪಾಲರ ಹುದ್ದೆಯನ್ನು ರದ್ದುಪಡಿಸಬೇಕೇ? ಯಾಕಂದರೆ ರಾಜ್ಯಪಾಲರು ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಕೊಂಡಿಯಾಗುವ ಬದಲು ಅವರು ಸವಾಲಿನ ಮೂಲವಾಗಿ ಪರಿವರ್ತನೆಯಾಗಿದ್ದಾರೆ. ಸೊ ರಾಜ್ಯಪಾಲರ ಹುದ್ದೆನೇ ಬೇಡ ನಮಗೆ, ಅದು ಬೇಕೇ ಬೇಡ ಅಂತಲೇ ಫಸ್ಟ್ ಕ್ವಶನ್ಸ್ ಕೇಳ್ತಾನೆ ನಿಮಗೆ. ಸೊ ನೀವೇನು ಮಾಡಬೇಕಂದ್ರೆ ರಾಜ್ಯಪಾಲರ ಹುದ್ದೆಯ ಮೂಲ, ರಾಜ್ಯಪಾಲರ ಹುದ್ದೆಯ ಯಾಕೆ ಬೇಕು, ರಾಜ್ಯಪಾಲರ ಹುದ್ದೆ ಬೇಕಂದ್ರೆ ಯಾಕೆ ಬೇಕು, ಅದಕ್ಕೆ 5-6 ಕಾರಣಗಳನ್ನು ಕೊಡಿ. ರಾಜ್ಯಪಾಲರ ಹುದ್ದೆ ಬೇಡ ಅಂದರೆ ಅದಕ್ಕೆ ನಿಮ್ಮ ಹತ್ರ 5-6 ಕಾರಣಗಳೇ ಬೇಕು. ಜೊತೆಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಪರಿಹಾರನೇ ಬೇಕು. ರಾಜ್ಯಪಾಲರ ಹುದ್ದೆ ಬೇಕಂದ್ರೆ 5-6 ಕಾರಣ ಕೊಡಿ, ರಾಜ್ಯಪಾಲರ ಹುದ್ದೆ ಬೇಡ ಅಂದರೆ 5-6 ಕಾರಣ ಕೊಡಿ. ಇಲ್ಲ ಅದನ್ನು ಬ್ಯಾಲೆನ್ಸ್ ಮಾಡಬೇಕು, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಕೊಂಡಿಯಾಗಿ ಕಾರ್ಯಪ್ರವೃತ್ತರಾಗಿ ಅವರು ಇರಬೇಕು ಅನ್ನೋದಂದ್ರೆ ಒಂದು ಬ್ಯಾಲೆನ್ಸನ್ನು ನೀವೇನು ಮಾಡಿ ಅಂತಂದರೆ ಬ್ಯಾಲೆನ್ಸನ್ನು ನೀವು ಬ್ಯಾಲೆನ್ಸ್ಡ್ ಆಗಿ ಆನ್ಸರ್ ಕೊಡುವ ಪ್ರಯತ್ನವನ್ನು ಅದನ್ನು ಪ್ರಿಪರೇಷನ್ ಮಾಡಿ. ಇದು ಫಸ್ಟ್ ಕ್ವಶನ್ ನಿಮಗೆ. ರಾಜ್ಯಪಾಲರು ಬಂತಂದ್ರೆ ಫಸ್ಟ್ ಕ್ವಶನೇ ಇದು ನಿಮಗೆ. ಓಕೆ, ನೆನ್ಪಿಡಿ. ನೆಕ್ಸ್ಟ್ ರಾಜ್ಯಪಾಲರ ಶಾಸನೀಯ ಅಧಿಕಾರ. ಈ ರಾಜ್ಯಪಾಲರ ಶಾಸನೀಯ ಅಧಿಕಾರದ ಸಂವಿಧಾನಿಕ ಪ್ರಾವಧಾನಗಳು, ಅದರ ಮಹತ್ವ, ರಾಜ್ಯಪಾಲರ ಶಾಸನೀಯ ಅಧಿಕಾರದ ಸವಾಲುಗಳು ಮತ್ತು ರಾಜ್ಯಪಾಲರ ಶಾಸನೀಯ ಅಧಿಕಾರದ ಪರಿಹಾರಗಳು, ಇವೆಲ್ಲವನ್ನ ನೀವು ಆನ್ಸರನ್ನು ರೆಡಿ ಮಾಡಬೇಕು. ಎಟ್ ದ ಸೇಮ್ ಟೈಮ್ ರಾಜ್ಯಪಾಲರ ಶಾಸನೀಯ ಅಧಿಕಾರದ ಮಹತ್ವ, ಅದರ ಸವಾಲುಗಳೇನದವೆ, ಅದರ ಪರಿಹಾರಗಳಿಗೆ ನೀವೇನು ಮಾಡಬೇಕಂದ್ರೂ ಪ್ರಿಪರೇಷನ್ ಮಾಡಬೇಕು. ಎಟ್ ದ ಸೇಮ್ ಟೈಮ್ ರಾಜ್ಯಪಾಲರ ಆಡಳಿತಾತ್ಮಕ ಕಾರ್ಯಗಳ ಅಧಿಕಾರಗಳ ಸಂವಿಧಾನಿಕ ಪ್ರಾವಧಾನಗಳು, ಅದರ ಮಹತ್ವ, ಅದರ ಸವಾಲು ಮತ್ತು ಪರಿಹಾರಗಳನ್ನು ನೀವು ಏನು ಮಾಡಬೇಕಂದ್ರೆ ಕಂಡುಕೊಳ್ಳಬೇಕು. ಜೊತೆಗೆ ಈಗ ಹೈಯೆಸ್ಟ್ ಕಾಂಟ್ರವರ್ಷಿಯಲ್ ಕ್ವಶನ್ಸ್ ಏನಂತಂದರೆ, ಈಗ ಯಾವುದೇ ಸರ್ಕಾರ ಏನಾಗುತ್ತಂದ್ರೆ ಫುಲ್ ಮೆಜಾರಿಟಿ ಬರಲಿಲ್ಲ ಅಂತಂದರೆ ಅವ್ರು ಏನು ಮಾಡ್ತಾರೆ, ವಿವೇಚನಾಧಿಕಾರವನ್ನು ಬಳಸ್ತಾರೆ ರಾಜ್ಯಪಾಲರು. ಆ ರಾಜ್ಯಪಾಲರ ಅಧಿಕಾರವನ್ನು ಕುರಿತು ಏನು ಮಾಡ್ತಾನೆ ಕಾಂಟ್ರವರ್ಷಿ, ಇದನ್ನು ಕ್ವಶನ್ಸ್ PYQ ನೋಡಿದಾಗ ಇದ್ರ ಬಗ್ಗೆ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಇದನ್ನು ರಾಜ್ಯಪಾಲರ ವಿವೇಚನಾಧಿಕಾರವನ್ನು ಟೀಕಾತ್ಮಕವಾಗಿ ವಿಮರ್ಶಾತ್ಮಕವಾಗಿ ಬರೀರಿ ಅಂತ ಕ್ವಶನ್ಸ್ ಕೇಳ್ತಾನೆ ನಿಮಗೆ. ಸೊ ಅದಕ್ಕೆ ಆ ಕ್ವಶನ್ಸ್ಗೆ ನೀವು ರೆಡಿಯಾಗಿ. ಇದು ಅಷ್ಟು. ಜೊತೆಗೆ ಈ ರಾಜ್ಯಪಾಲರ ಅಧಿಕಾರ ಇದ್ದಾದರೆ ಇನ್ನು ಕಾರ್ಯಗಳು ನೋಡಿ. ಈ ರಾಜ್ಯಪಾಲರ ಕೇಂದ್ರ ಸರ್ಕಾರ ಏಜೆಂಟರಂತೆ ವರ್ತಿಸುತ್ತಾರೆ. ಈ ಹೇಳಿಕೆಯನ್ನು ನೀವು ಸಮರ್ಥಿಸುತ್ತೀರಾ? ನಿಮ್ಮ ಉತ್ತರವನ್ನು ಬರೀರಿ ಅಂತ ಹೇಳ್ತಾರೆ ನಿಮಗೆ. ಆವಾಗ ಈ ರಾಜ್ಯಪಾಲರು ಹೇಗೆ ಕೇಂದ್ರ ಸರ್ಕಾರದ ಏಜೆಂಟ್ರಾಗಿ ಕಾರ್ಯವರ್ತಿಸ್ತಾರೆ ಅದರ ಬಗ್ಗೆ ಬರೀ. ಇಲ್ಲ ಏಜೆಂಟರಲ್ಲ, ಇವರು ಇಂಡಿಪೆಂಡೆಂಟ್ ಆಗಿ ಸಂವಿಧಾನದ ಪ್ರಾವಧಾನಕ್ಕೆ ಅನುಸಾರವಾಗಿ ಕಾರ್ಯ ಮಾಡ್ತಾರೆ ಅಂದರೆ ಅದನ್ನು ಸಮರ್ಥನೆ ಮಾಡೋಕೆ 5-6 ಪಾಯಿಂಟ್ಸ್ಗಳು ನಿಮ್ಮ ಹತ್ರ ಇರಬೇಕು. ನೆಕ್ಸ್ಟು ಈಗ ರಾಜ್ಯಪಾಲರ ಮಸೂದೆಯ ಮೇಲೆ ಏನೇನು ಅಧಿಕಾರ ಇದೆ ಅವರಿಗೆ, ಮಸೂದೆಯನ್ನು ಬಂದಾಗ ಯಾವ ಪ್ರೊಸೆಸನ್ನು ಫಾಲೋ ಮಾಡ್ತಾರೆ ಅವರು, ರಾಷ್ಟ್ರಪತಿ ಕಳಿಸುವಾಗ ಯಾವ ಆರ್ಟಿಕಲ್ ಮೂಲಕ ಕಳಿಸ್ತಾರೆ, ಅವರಿಗೆ ವಿಟೋ ಅಧಿಕಾರ ಹೆಂಗಿದೆ, ಅದರ ಬಗ್ಗೆ ನೀವೇನು ಮಾಡಿ ನಿಮ್ಮ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಲೆಟ್ಸ್ ಪ್ರಿಪೇರ್ ಫಾರ್ ದಟ್. ಸೊ ನನಗೆ ಯಾಕೆ ಇವು ಐಡಿಯಾಸ್ಗಳು ಹೊಳಿತಾವಂದರೆ ನಾನು ಮಲ್ಟಿಪಲ್ ಟೈಮ್ಸ್ UPSC ಆ್ಯಂಡ್ KPSC ಬರ್ದಿರೋದರಿಂದ ನನಗೇನಾಗತ್ತಂದರೆ ನಾನು ಎಲ್ಲ ಪ್ರಿವಿಯಸ್ ಕ್ವಶನ್ ಪೇಪರ್ ನೋಡಿದ್ದೀನಿ, ಮುಂದೇನು ಕ್ವಶನ್ಸ್ ಬರ್ತಾವಂತ ನಾನು ಗೊತ್ತಾಗುತ್ತೆ ನನಗೆ. ನಾನು ಕರೆಂಟ್ ಅಫೇರ್ಸ್ ನೋಡಿದಾಗ ಈ ಟಾಪಿಕ್ ನ್ಯೂಸಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಬರ್ತಾವೆ ನನಗೆ ಗೊತ್ತಾಗುತ್ತೆ. ಸೊ ನಿಮಗೂ ಅದು ಆಗಬೇಕಂದ್ರೆ ನೀವು
ಏನು ಮಾಡಬೇಕಂದ್ರೆ ನೀವು ಕೂಡ ಗ್ರೈಂಡ್ ಆಗಬೇಕು. ಮೊದಲು ನೀವು ಗ್ರೈಂಡ್ ಆಗೋದ ಹೊರತು ನೀವು ಏನು ಗೊತ್ತಾ, ನಿಮ್ಗೆ ಐಡಿಯಾ ಬರಲ್ಲ. ಸೊ ನೀವು ಗ್ರೈಂಡ್ ಮಾಡ್ತೀವಿ. ನಿಮಗೆ ನಮ್ಮ ಪ್ರೋಗ್ರಾಮ್ ನೀವು 100% ಜೋಗರ್ ಆಗ್ರಿ. ನಿಮ್ಮ 4 ಡೇ ನೀವು ನೋಟಿಫಿಕೇಶನ್ ಆಗುವ ಮುಂಚೆ ನೀವು ಫಸ್ಟ್ ಡೇ ಆನ್ಸರ್ಗೂ ಲಾಸ್ಟ್ ಡೇ ಆನ್ಸರ್ಗೂ ಅಜಗಜಾಂತರ ವ್ಯತ್ಯಾಸ ಇರ್ತದೆ. ನಿಮ್ಮ ಸಲುವಾಗೇ ನಾವು ತಂದಿರೋದು, ಈ ಪ್ರೋಗ್ರಾಮ್ ತಂದಿದೆ ನಿಮ್ಮ ಸಲುವಾಗಿ. ನೀವು 100% ಎಲ್ಲರೂ ಈ ಪ್ರೋಗ್ರಾಮ್ಗೆ ಜಾಯ್ನ್ ಆಗಲೇಬೇಕು ಒಂದೇದು. ನೆಕ್ಸ್ಟ್ ನೋಡಿ, ಈ ವಿವಾದಗಳಿರ್ತಾವೆ ನೋಡಿ. ರಾಜ್ಯಪಾಲರದ್ದು ಏನು ಗೊತ್ತಾ, ಮಸೂದೆಗಳನ್ನು ತಮಿಳ್ನಾಡು ಮತ್ತು ತಮಿಳ್ನಾಡು ಏನು ಮಾಡ್ತಾರೆ, ತಮಿಳ್ನಾಡು ರಾಜ್ಯಪಾಲದ ಇಶ್ಯೂ, ನಮ್ಮ ಕರ್ನಾಟಕ ರಾಜ್ಯಪಾಲರ ಇಶ್ಯೂ, ಗೋವಾದ ರಾಜ್ಯಪಾಲರ ಇಶ್ಯೂ, ಹಿಂಗೆಲ್ಲ ಬೇರೆ ಬೇರೆ ರಾಜ್ಯಗಳು ಬಿಲ್ಲಿಗೆ ಸೈನ್ ಮಾಡೋಂಗಿಲ್ಲ, ಅಥವಾ ರಾಷ್ಟ್ರಪತಿ ಅಧಿವೇಶನದ ಮೊದಲ ಭಾಷಣ ಮಾಡೋಂಗಿಲ್ಲ, ಏನೇನೋ ರಾಜ್ಯಪಾಲರು ಕಿರಿಕಿರಿ ಮಾಡ್ತಿರ್ತಾರೆ. ಆ ರಾಜ್ಯಪಾಲರ ಆ ಇಶ್ಯೂ ಮೇಲೆ ನಿಮ್ಗೆ ಕ್ವಶನ್ಸ್ ಕೇಳ್ತಾನೆ. ಮತ್ತು ಇದು ಪರಿಹಾರ ಮಾಡೋಕ್ಕೆ ಏನು ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ನ ಇತ್ತೀಚೆಗೆ ವರ್ಡಿಕ್ಟ್, ಸುಪ್ರೀಂ ಕೋರ್ಟ್ ವರ್ಸಸ್ ತಮಿಳ್ನಾಡು ಸರ್ಕಾರದ್ದು ಆ ವರ್ಡಿಕ್ಟನ್ನು ಬಂತು. ಆ ಟೈಮ್ ಲೈನೇ ಕೊಟ್ಬಿಡ್ತು. ಫಸ್ಟ್ ಟೈಮ್ ಲೈನ್ ಕೊಟ್ಟಿದೆ ಈ ಸಾರಿ, ಹೌದಾ? ಆ ಟೈಮ್ ಲೈನನ್ನು ಕೊಟ್ಟಿದೆ. ಆ ಟೈಮ್ ಲೈನನ್ನು ಏನು ಮಾಡಿ ಅಂತಂದರೆ, ಆ ಟೈಮ್ ಲೈನ್ ನಿಮ್ಗೆ ಏನಾಗುತ್ತೆ, ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದನ್ನು ನೀವು ಸ್ವಲ್ಪ, ಇದು ಫಿಲಿಮ್ಸ್ಗೆ 100% ಕ್ವಶನ್ ಕೇಳ್ತಾನೆ. ಈ ಸುಪ್ರೀಂ ಕೋರ್ಟ್ ವರ್ಸಸ್ ತಮಿಳ್ನಾಡು ಕೇಸ್, ಅದ್ರ ಬಗ್ಗೆ ಅಧ್ಯಯನ ಮಾಡಿ. ನೆಕ್ಸ್ಟು ಫಸ್ಟು ಏನೋ ಕೇಂದ್ರ ಮತ್ತು ರಾಜ್ಯಗಳ ಟಾಪಿಕ್ ಆಯಿತು, ರಾಜ್ಯಪಾಲರ ಟಾಪಿಕ್ ಆಯಿತು. ನೆಕ್ಸ್ಟ್ ನಮಗೆ ಸಿಲೆಬಸ್ಗೆ ಏನಿದ್ರೆ ಮಂತ್ರಿಮಂಡಲದ ಬಗ್ಗೆ ನಿಮಗೆ ಏನು ಹೋದರೆ ಕ್ವಶನ್ಸ್ ಇದೆ. ಈ ಮಂತ್ರಿಮಂಡಲವನ್ನು ಅಧ್ಯಯನ ಮಾಡೋಕ್ಕಿಂತ ಮೊದಲು ನೀವು UPSC ಆ್ಯಂಡ್ KPSC PYQ ಅನ್ನು ನೀವು ಅಧ್ಯಯನ ಮಾಡೇ ಇಲ್ಲಿ ಬರಬೇಕು. ನೀವು ಅಂದಾಗ ಮಾತ್ರ ಏನಾಗತ್ತಂದರೆ ನಿಮಗೆ ಈ ಟಾಪಿಕ್ ಅರ್ಥ ಆಗುತ್ತೆ, ಇಲ್ಲಾಂದರೆ ಟಾಪಿಕ್ ಅರ್ಥ ಆಗಲ್ಲ. ನಿಮ್ಮ ಕೇಂದ್ರ ಮಂತ್ರಿಮಂಡಲ ಅಂತ ಇಷ್ಟೇ ಹೇಳಿಬಿಟ್ಟಿದ್ದಾನೆ. ಕೇಂದ್ರ ಮಂತ್ರಿಮಂಡಲ ಅಂದರೆ ರಾಜ್ಯಸಭೆ, ಸ್ಪೀಕರು, ರಾಷ್ಟ್ರಪತಿ ಎಲ್ಲ, ಇಡೀ ಪ್ರೈಮ್ ಮಿನಿಸ್ಟರ್ ರೋಲು, ಇಡೀ ಜಗತ್ತೇ ಬರ್ತದೆ ಅದರಲ್ಲಿ. ಸೊ ನೀವು ಈ ಜಗತ್ತನ್ನು ಇಡೀ ಕೂತ್ಕೊಂಡಾಗಲ್ಲ. ನೀವು ಏನು ಮೈಂಡಲ್ಲಿ ಓದಬೇಕಂದ್ರೆ PYQ ಎಲ್ಲ ಇಷ್ಟು 10 ವರ್ಷ, 15-12 ವರ್ಷದಲ್ಲಿ 2013 ಇಲ್ಲಿವರೆಗೆ ಏನು UPSC ಕ್ವಶನ್ಸ್ ಕೇಳಿದ್ದಾನಪ್ಪ ಮಂತ್ರಿಮಂಡಲದ ಮೇಲೆ, ನಮ್ಮ KPSC ಏನು ಕ್ವಶನ್ಸ್ ಕೇಳಿದ್ದಾನೆ. ಸೊ ಹಿಂಗೆ ಕ್ವಶನ್ಸ್ ಕೇಳಿದ್ರೆ ಹೆಂಗೆ ಪ್ರಿಪೇರ್ ಮಾಡಬೇಕಿದ್ದಾನೆ, ನಿಮಗೆ ಐಡಿಯಾ ಸಿಗ್ತಾ ಹೋಗುತ್ತೆ. ನೀವೇನು ಮಾಡಬೇಕಂದ್ರೆ ಅದನ್ನು ಅಧ್ಯಯನ ಮಾಡಬೇಕು ಒಂದೇದು. ಜೊತೆಗೆ ಸ್ಪೀಕರ್ನ ಪಾತ್ರ ಮತ್ತು ಅದರ ಪರಿಹಾರ ಸವಾಲುಗಳು. ಸ್ಪೀಕರ್ನ ಏನೋ ಕಾಂಟ್ರವರ್ಸಿ ಪೋಸ್ಟ್ ಅದು, ಅವ್ರು ಏನು ಗೊತ್ತಾ, ಆಡಳಿತ ಪಕ್ಷದ ಕಡೆ ಅವ್ರು ಒಲಿದೆ ಅಂತ ನಾವು ಇನ್ನೂ ಟೀಕಿಸ್ತಿರ್ತೀವಿ, ಅದ್ರ ಬಗ್ಗೆ ಮತ್ತು ಅದಕ್ಕೆ ಪರಿಹಾರ. ಜೊತೆಗೆ ಈ ನ್ಯಾಯಿಕ ಪರಿಹಾರಗಳು ಅಂತ ಟಾಪಿಕನ್ನು ಮೆನ್ಷನ್. ಈ ನ್ಯಾಯಿಕ ಪರಿಹಾರಗಳೆಂದರೆ, ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಶಾಸನೀಯ ಕಾರ್ಯಾಂಗ ಮತ್ತು ಅಧಿಕಾರದ ಇದಕ್ಕಾಗಿ ಏನು ಗೊತ್ತಾ ಕಚ್ಚಾಡ್ತಿರ್ತಾರೆ. ರಾಜ್ಯಪಾಲರು ಮತ್ತು ಸ್ಟೇಟ್ ಗೌರ್ಮೆಂಟ್ಗಳು ಕಚ್ಚಾಡ್ತಿರ್ತವೆ. ಈ ನೀವೆಲ್ಲ ಕಚ್ಚಾಟ ಮಾಡಿ ಇವ್ರು ಸುಪ್ರೀಂ ಕೋರ್ಟ್ಗೆ ಹೋಗ್ತಿರ್ತಾರೆ. ಈ ಸುಪ್ರೀಂ ಕೋರ್ಟ್ಗೆ ಹೋದಾಗ ಇವರು ತಲೆ ಮೇಲೆ ಹೊಡೆದು ಸುಪ್ರೀಂ ಕೋರ್ಟ್ ಮಾಡಿ ಒಂದು ನ್ಯಾಯಿಕ ಪರಿಹಾರನೂ ಕೊಡ್ತದೆ. ಫಾರ್ ಎಕ್ಸಾಂಪಲ್ SR ಬೊಮ್ಮಾಯಿ ಪ್ರಕರಣ, ಹೌದಾ? ನೆಕ್ಸ್ಟ್ ಏನು ಬಂದು ತಮಿಳ್ನಾಡು ವರ್ಸಸ್ ಏನು ಗೊತ್ತಾ, ತಮಿಳ್ನಾಡು ವರ್ಸಸ್ ನಮ್ಮದು ಸುಪ್ರೀಂ ಕೋರ್ಟ್ ಪ್ರಕರಣ. ಈ ನ್ಯಾಯಿಕ ಪರಿಹಾರಗಳೆಂದರೆ ಈ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳನ್ನು ಸುಧಾರಣೆ ಮಾಡುವಲ್ಲಿ ಏನೇನು ತೀರ್ಪುಗಳು ಬರ್ತಾವೆ ನೋಡಿ, ಅದನ್ನು ನೀವು ಅಧ್ಯಯನ ಮಾಡಬೇಕಾಗತ್ತೆ. ಮತ್ತು ನಮ್ಮದು ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರದ ನಡುವೆ ಮತ್ತು ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರದ ನಡುವೆ ಈ ಕಾಂಟ್ರವರ್ಸಿಯನ್ನು ನಡೀತಿರ್ತಾವೆ ನೋಡಿ. ಆ ಕಾಂಟ್ರವರ್ಸಿಯನ್ನು ನಾವು ಕೋರ್ಟಲ್ಲಿ ಹೋಗ್ತೀವಿ, ಅದಕ್ಕೇನು ವರ್ಡಿಕ್ಟ್ಸ್ ಬರ್ತವೆ, ಅದ್ರ ಬಗ್ಗೆ ನೀವು ನ್ಯಾಯಿಕ ಪರಿಹಾರಗಳ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾಗತ್ತೆ. ಸೊ ಇವೆಲ್ಲವನ್ನು ನೀವು ನೀಟಾಗಿ ಪ್ರಿಪ್ರೇಷನ್ ಮಾಡ್ತೀರಿ ಅಂತ ಭಾವಿಸ್ಕೊಳ್ತೇನೆ. ಸರ್, ಈಗ ಎಷ್ಟೆಲ್ಲ ನ್ಯಾಯಿಕ ಪರಿಹಾರಗಳು ಬರ್ತಾವೆ ಸರ್, ಯಾವ್ದಾವ್ದು ಓದಬೇಕಂದ್ರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಓದಬೇಕು. ಆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಲಿ ಏನು ಮಾಡಬೇಕಂದ್ರೆ ಏನು ಇಂಪಾರ್ಟೆಂಟ್ ಪ್ರಕರಣಗಳದಾವೆ, ಮೇಜರ್ ಪ್ರಕರಣಗಳು, 4-5 ಪ್ರಕರಣಗಳು, ಅದ್ರ ಬಗ್ಗೆ ರಿಪೀಟೆಡ್ ಕ್ವಶನ್ಸ್ ಕೇಳ್ಕೊಡಿ. ಮುಂದಿನ ಅದನ್ನೇ ಕೇಳ್ತಾನೆ. ಈಗ ರೀಸೆಂಟಾಗಿ ಎಕ್ಸಾಂಪಲ್ ಕೊಡಬೇಕು. ನೀವು ಇಷ್ಟೆಲ್ಲ ಡೀಟೇಲ್ ಆಗಿ ಸ್ವಲ್ಪ ನೀವು ಪ್ರಿಪ್ರೇಷನ್ ಮಾಡ್ತೀರ ಅಂತ ಹೇಳ್ತಾ, ಮತ್ತು ನಿಮ್ಮ ಕನಸನ್ನು ನೀವು ಇನ್ನೂ ಸೀರಿಯಸ್ ಆಗಿ ತಗೊಳ್ತೀರಿ ಅಂತ ಭಾವಿಸ್ಕೊಳ್ತೇನೆ. ನಾನು ಬೈ ದ ಸ್ಟಾರ್ಟಿಂಗ್ ಹೇಳಿದ್ದೇನೆ, ಈಗೂ ಕೂಡ ನಿಮಗೆ ಹೇಳ್ತೇನೆ, ನೀವು ನಿಜವಾದ KS ಮುಂದಿನ ಒಳ ಮೀಸಲಾತಿಯ ನಂತರ ಯಾರಾದರೂ ಸೀರಿಯಸ್ ಆಗಿ ಫ್ರಂಟ್ ರನ್ನರಲ್ಲಿ ಇರಬೇಕು, ನಮ್ಮನ್ನು ಈ ಅಟೆಂಪ್ಟಲ್ಲಿ ಯಾವನು ನಮಗೆ ಹಿಂದಾಕಕ್ಕಾಗಂಗಿಲ್ಲ, ನಾವು ಹೊಡಿತೀವಿ ಸಾರಿ ಅನ್ನೋರಿಗೆ ಮಾತ್ರ ನೀವೇನು ಮಾಡಿ ಅಂತಂದರೆ ನಮ್ಮ ಜೊತೆ ಬನ್ನಿ. ಇಲ್ಲ ಅಂತಂದರೆ ಅದೇ ನೀವು ಜಸ್ಟ್ ಏನು ಗೊತ್ತಾ ಕನಸ್ಕೊಂಡು ಏನು ಗೊತ್ತಾ ರೋಡ್ ರೋಮಿಯೋ ಥರ ಏನು ಗೊತ್ತಾ, ನಾವು KS ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ, ನಾನು KS ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ತಾಯಣೆಗೂ ನಿಮ್ಮ ಪ್ರಿಪ್ರೇಷನ್ ಅಲ್ಲ, ನೀವು ಪ್ರಿಪ್ರೇಷನ್ ನೇಮಲ್ಲಿ ನಿಮ್ಮನ್ನು ನೀವು ಮೋಸ ಮಾಡ್ಕೋತಾ ಇದ್ದೀರಾ. ಆಮೇಲೆ ನಾನು ಅದು ಓದೋಕ್ಕಾಗಿಲ್ಲ, ನಾನು ಕೆಲಸ ಮಾಡ್ತಾಯಿದ್ದೀನಿ, ನನಗೆ ಆರಾಮಿರಲಿಲ್ಲ, ಆ ಹರಿಕತೆಗಳು ಯಾರೂ ಕೇಳಲ್ಲ. ಹರಿಕತೆಗಳಿಗೆ ಇಲ್ಲಿ ಬೆಲೆ ಇಲ್ಲ. ಎಸ್, ಇವು ಅಲ್ಟಿಮೇಟ್ಲಿ ಯು ಆರ್ ಇನ್ ಲೀಸ್ಟ್ ಆರ್ ನಾಟ್ ಅನ್ನೋದೇ ಮ್ಯಾಟ್ರ್ ಆಗುತ್ತೆ. ಸೊ ಲೀಸ್ಟಲ್ಲಿ ಬರಬೇಕಾ, ಜಾಯ್ನ್ ಆಗಿ ಆ್ಯಂಡ್ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿ. ಲೀಸ್ಟಲ್ಲಿ ಬರಬಾರ್ದು, ಹರಿಕತೆ ಹೇಳಬೇಕಾ, ಅದು ನಿಮ್ಮ ಆಲೋಚನೆ, ನಿಮ್ಮ ಆಯ್ಕೆಗೆ ಬಿಟ್ಟಿತ್ತು. ಸ್ವಲ್ಪ ನಾನು ಕಠಿಣವಾಗಿ ಮಾತಾಡಿದ್ದೇನೆ. ಯಾಕೆ ಮಾತಾಡಿದ್ದೇನೆ ಅಂದರೆ, ನೀವು ಸೀರಿಯಸ್ ಆಗಬೇಕು, ನಿಮ್ಮ ಕನಸನ್ನು ನೀವು ಇನ್ನೂ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಬೇಕು ಅನ್ನೋ ಒಂದೇ ಒಂದು ಸದುದ್ದೇಶದಿಂದ ನಿಮ್ಮ ಜೊತೆ ನಾನು ವಿಚಾರಗಳನ್ನು ಹಂಚ್ಕೊಂಡಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಕೊಟ್ಟಿದೆ ಸಾರಿ